ಲೇ ಪರ್ಕೆಗೆ ಹಾಕ್ಬಿಡಲೇ. ಪರ್ಕೆಯಿಂದ ನನಗೆ ಗಂಡಾಂತರ ಅದಂತೆ ಹಾಕ್ಬಿಡೆ ಪರ್ಕೆಗೆ. ನಾನು ಮದುವೆ ಆದ ಕಾಲದಾಗಿಂದ ಹೇಳ್ತಾನೆ ಇದೆಯಾ ಗಂಡಾಂತರ ಅದೇ ಅಂತ. ಏನು ಹೇಳಿದ್ರು ಶಾನ್ಭೋಗ್ರ, ಏನು ಹೇಳಿದ್ರು? ಬೆಳಗ್ಗೆ ಕೇಳ್ತೀನಿ ಯಾವುದೊಂದಕ್ಕೂ ಅಂತ ಹೇಳ್ಬಿಟ್ರು ಶಾನ್ಭೋಗ್ರು. ನಾನು ಏನೇ ಮಾಡಲಿ ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋಣ ಅಂದರೆ ಇವಾಗ ಕತ್ಲಾಗ ನಾನು ಹೆಂಗೆ ಹೋಗ್ಲಿ ನಂಗೆ ದಿಗ್ಲು. ಅಲ್ಲ ಹಿಂಗೆ ಆಲೋಚನೆ ಮಾಡ್ತೀರಾ ಸಡನ್ನಾಗಿ ನೀನು ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಅನ್ಕೊಳಲ್ಲ. ಇವಾಗ ನಮ್ಮ ಮಗಳು ಒಪ್ಕೊಂತಾರ, ಅವರು ಒಪ್ಕೊಂತಾರಾ? ನಾನು ಒಪ್ಪಿಸ್ತೀನಿ ನಾನು ಹೊಡಿಬೇಡ ನನ್ನ. ಅವಳಿಗೆ ಹ್ಞೂ ಅನ್ನು ಆಸ್ತಿ ಎಲ್ಲ ಬರ್ಕೊಟ್ಬಿಡ್ತೀನಿ. ಹ್ಞೂ ಅನ್ನು ಆಸ್ತಿ ಬರ್ಕೊಡ್ತೀಯ? ಆಸ್ತಿ ನೀನು ಏನೋ ತಮಾಷೆಗೆ ಅಂದ್ಬಿಟ್ನೆ, ಅದನ್ನೇ ಯಾಕೆ ದೊಡ್ಡದು ಮಾಡ್ತೀಯ ಬಿಟ್ಬಿಡೆ. ಏನೋ ತಮಾಷೆಗೆ ಸುಮ್ಮನೆ ಹಂಗೆ ಅಂದ್ಬಿಟ್ಟಲೆ. ಲೇ ಅನ್ಸಿಯೇ ಪರ್ಗೆ ನೋಡಿದ್ರೆ ನಂಗೆ ದಿಗ್ಲು. ನೋಡು ಶಾನ್ಭೋಗ್ರು ಒಪ್ಕೊಂಡ್ರೆ ಸರಿ, ಅವ್ರ ಮನೆ ಹೆಂಗ್ಸರೆಲ್ಲ ನಮ್ಮ ಮನೆಗೆ ಬರಬೇಕು. ಇಲ್ಲ ಅಂತಂದ್ರೆ ನಿನ್ಗೆ ಏನು ಮಾಡ್ತೀನ ನೋಡು, ಊಟದಾಗ ವಿಷ ಹಾಕ್ಬಿಡ್ತೀನಿ. ಹಂಗಾದಂಥ ಸಂಬಂಧನ ಅನ್ಯಾಯವಾಗಿ ನಿನ್ನ ಎದೆ ಮೇಲೆ ಇಟ್ಕೊಂಬಿಟ್ಟಲ್ಲ, ನಿನ್ನ ಎದೆ ಮೇಲೆ ಏನು ಬಂದಿರೋದು ನಿಂಗೆ ರೋಗ ಬರಬಾರ್ದು. ಅಯ್ಯೋ ನನ್ನ ಹಂಗೆ ಒಪ್ಪಿಸ್ಬಿಟ್ನೆ, ಅವ್ನು ನನ್ನಂಗೆ ನಂಬಿಸ್ಬಿಟ್ನು. ಅವ್ನು ಯಾವನು ಹೇಳಿದ್ರಂದ್ರೆ ಹೇಳೋನ್ ಬುದ್ಧಿ ಇಲ್ಲ ಅಂದ್ರೆ ಕೇಳೋ ನಿನಗೆ ಬುದ್ಧಿ ಇಲ್ಲ. ಹಾಂ ಎಲ್ಲೋಗಿತ್ತು ನಿನ್ನ ಬುದ್ಧಿ? ಎಲ್ಲೋಗಿತ್ತಲ್ಲ? ಎತ್ತೋಗಿತ್ತು ನಂಗೆ ತಿಳಿದು. ಮಾತಾಡಿದ್ವಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ಇವಾಗ ಮಲ್ಕೊಂಬಿಡ್ತೀನಿ, ಬೆಳಗ್ಗೆ ಮಾತಾಡೋಣ. ಹೋಗ್ ಮುಡ್ಕೋಗು. ಎಲ್ಲಿ ಮಲ್ಕೊಳ್ಳಿ? ಹೋಗಿ ಎಲ್ಲ ಬೀದಾಗ ಮಲ್ಕೋಗು. ಶಾನ್ಭೋಗ್ರು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿಂಗೆ ಗಾಚಾರನೆ. ಎಂತ ಕೆಲಸ ಆಗೋಗ್ಬಿಟ್ಟು. ನನ್ನ ಮಗನ ಅವನ ಮಾಡಿದ ಕೆಲಸ ನನ್ನ ಕೈಗೆ ಸಿಕ್ಕಬೇಕು. ನನ್ನ ಮಗನ ಕೈ ಕಾಲ ಕೋಳಕ್ಕೆ ಮುತ್ತಂಗೆ ಲೋಟ್ ಅಂತ ಮುತ್ಬಿಡ್ತೀನಿ ನೋಡಿ ನನ್ನ ಮಗನ. ಕಿತ್ತೋದು ನನ್ನ ಮಗನ. ನನ್ನ ಮಗನ ಸುಮ್ಮನೆ ಬಿಡಲ್ಲ ಇರು, ಫೋನ್ ಮಾಡ್ತೀನಿ ಇರು. ನನ್ನ ಮಗನ್ಕ ನನ್ನ ನೆಮ್ಮದಿ ಹಾಳು ಮಾಡೋವನೆ, ಅವನ ನೆಮ್ಮದಿನೂ ನಾನು ಹಾಳು ಮಾಡಬೇಕು. ಹಲೋ ಯಾರು ಇಷ್ಟೊತ್ತಾಗ ಫೋನ್ ಮಾಡಿರೋದು? ನಿಮ್ಮ ಅಪ್ಪನ ನಮ್ಮಪ್ಪನ ಜೈಲಾಗ ಕೂತ್ಕೊಂಡವನು. ಯಾರು ಮಾತಾಡ್ತಾ ಇರೋದು? ಅಲೆಕ್ಕ ಅಂತ್ರಿ ನನ್ನ ಮಗನೇ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನಗೆ ನೆಮ್ಮದಿ ಇಲ್ದಂಗೆ ಮಾಡ್ಬಿಟ್ಟು ಯಾರು ಅಂತ ನನ್ನನ್ನ ಕೇಳ್ತಾ ಇದೀಯಾ? ಯಾರಪ್ಪ ಇಷ್ಟೊತ್ನಾಗ? ಯಾರಪ್ಪ? ನಾನಾ ಹಾಲಪ್ಪನು. ಓ ಹಾಲಪ್ಪ, ಏನಪ್ಪ ಇಷ್ಟೊತ್ನಾಗ ಫೋನ್ ಮಾಡಿದ್ಯಾ? ಲೇ ಅವರು ನನ್ನ ಮಗಳನ್ನ ಮಾಡ್ಕೊಳಲ್ಲ ಅಂತ ಹೇಳಿದ್ರು ನೋಡ. ಬಾಯಿ ಮುಚ್ಕೊಂಡ್ ಬಂದು ಅವ್ರ ಮನೆ ಹತ್ರಕ್ಕೆ ಬಂದು ನಾನು ಹೇಳಿದ್ದು ಸುಳ್ಳು, ತಪ್ಪಾಯ್ತು. ಅವ್ರ ಮಗಳನ್ನ ನಿಮ್ಮ ಮನೆಗೆ ಸೊಸೆ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮಗನ ಹುಡ್ಕೊಂಬಂದು ಕೊಚ್ಚಾಕ್ಬಿಡ್ತೀನಿ ನಿನ್ನ. ನಿಕ್ಕೇನು ಮಾಡಕ್ಕೇನು ಕೆಲಸ ಇಲ್ಲ. ಇಕ್ಕು ಪೋನ ನಾನು ಸಾಯಂಕಾಲನೇ ಹೇಳಿದ್ನಲ್ಲ ನಂದೇನು ತಪ್ಪಿಲ್ಲ ಅಂತ. ಇಕ್ಕು ಪೋನ ಇಷ್ಟೊತ್ತು ಫೋನ್ ಮಾಡಿ ತಲೆ ತಿಂತ ಇದೆಯಾ ನಂಕ? ನೋಡ ಬೇಡ ನೋಡು, ಈ ಹಾಲಪ್ಪನ ಎದುರಾಕೊಂಡ್ರೆ ನೀನಂತೂ ಬದುಕಲ್ಲ ನನ್ನ ಮಗನೇ. ನಿನ್ ಕೈಯೋಕಲ್ಲ ಮುರಿದಾಕ್ಬಿಡ್ತೀನಿ. ಇಕ್ಕಪ್ಪ. ನೀನ್ ರೌಡಿ ಅಂದ್ರೆ ನಿಮ್ಕಿನ್ನ ರೌಡಿಗ್ಲಿ ನಾವು. ಇಕ್ಕು ಪೋನ ತಿರ್ಗಿ ನಾವು ಫೋನ್ ಮಾಡಿದ್ವಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ಇರೋ ನಮ್ಮಳು ಮಾತಾಡ್ತಾಳೆ, ಕೊಡ್ತೀನಿ ಇರೋ ನಮ್ಮಳು. ಇಕ್ಕಪ್ಪ ಫೋನ್ ಅಂತಂದ್ರೆ ನಿಮ್ಮೋಳು ಅಂತೀಯಾ? ಲೇ ಇಂದಳೆ ಮಾತಾಡಿ ಅವನ. ಹಲೋ ಏನಮ್ಮ, ಯಾಕಮ್ಮ ಇಷ್ಟೊತ್ತಿನಾಗ ಫೋನ್ ಮಾಡಿ ತಲೆ ತಿಂತ ಇದ್ದೀರಿ? ಅಯ್ಯ ನಿನ್ ಕಿತ್ತೋತ್ ಮಕ್ಕ ಅಷ್ಟು ಬೆಂಕಿ ಆಗ್ತಾವ. ನಿಂಕ ಬರ್ಬಾರ್ದು ಹೋಗ, ಬಂದು ಓದ್ಕೊಂಡು ಹೋಗ. ನಿಂಕ ಕರಿನಾಗ್ರೋ ಕಚ್ಚ, ನಿನ್ನ ಬಾಯ್ಕ ಮೊಣ್ಣಾಕ, ನಿನ್ನ ಮಕ್ಕ ಬೆಂಕಿಕ್ಕ. ಏನ ನಿಂಕ ಬಂದಿರೋದು ಮುಂದೆ ಮಗನೇ? ಯಾವನ ನೀನು ಕಿತ್ತೋದನು? ನಮ್ಮ ಸಂಬಂಧಿಕ ನೀನ? ನಾವು ಸತ್ರ ನಿಂಗೆ ಮುಟ್ಟೇನಾ? ನೀನ್ ಸತ್ರ ನಮಗ್ ಮುಟ್ಟೇನಾ? ಯಾವನ ನೀನು ಬೋಸುಡಿ ನನ್ನ ಮಗನ? ಲೇ ನನ್ನ ಕೈಗೆ ಸಿಕ್ಕಿದೆ ಅಂತ ಪರ್ಕೆ ಮುರ್ದೋ ಗಂಟೆ ಆಗ್ತೀನ. ಲೇ ನಮ್ಮನೆ ಸುದ್ದಿ ನಿನ್ ಕೇಳ್ಕೋಬೇಕಾ? ಯಾವನ ನೀನು? ಹುಟ್ಟಿದ್ಯಾ ನಿಮ್ಮ ಅಪ್ಪನ ನಿಮ್ಮ ಅಮ್ಮನ್ಕ? ಮಾತಾಡಲೇ ಕಿತ್ತೋದಾನೆ, ಮಾತಾಡ. ಬಾಯಿಗೆ ಏನ್ ಹಾಕೊಂಡಿದ್ಯಾ? ಮಾತಾಡ. ಇಕ್ಕಮ್ಮ ಫೋನು. ಥೂ ತೆರಿಗೆ ದಾರೆ ಹೋಗ ಮಾರಮ್ಮ, ಮನೆಗಂಟ ಬಂದು ಹೋಗಮ್ಮ ನಂಗೆ ಆಯ್ತೋ ಇಲ್ಲ ಕತೆ. ನಾನೇನು ಉಗುರು ಬೆಳಗ್ಗೆ ಹಂಗೆ ಹೊಲ್ಟೋತದೆ ಅಂತ ನಾನು ಅನ್ಕೊಂಡ್ರೆ ಇದೇನು ಇಷ್ಟು ದೊಡ್ಡ ವಿಷಯ ಆಗೋಯ್ತು. ನೋಡ ನೀನು ಮಾನವಾಗಿ ಬಂದು ಬೆಳಗ್ಗೆ ಶಾನ್ಭೋಗ್ರ ಮನೆ ಹತ್ರಕ್ಕ ತಪ್ಪಾಯ್ತು, ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ದು ಸರಿ, ಇಲ್ಲ ಅಂದ್ರೆ ಹುಡ್ಕೊಂಬಂದು ನಿನ್ನ ನಾನು ನನ್ನ ಗಣ್ಣು ಏನು ಮಾಡ್ತೀರೋ ನೋಡ್ತಾ ಇರೋ. ನೀನು ಮಕ ಮುಚ್ಚೋಗ, ನೀನು ನೀನು ವಂಶ ಆಗ. ಏನ ಬಂದಿರೋದೆ ನಿಕ್ಕೇನು ಮಕ್ಳಿಲ್ಲ ಮರಿ ಇಲ್ಲೇನಾ? ಯಾಕ ಕಂಡೋರ್ ಹೆಣ್ಣು ಮಕ್ಳು ಅಂದ್ರೆ ಅಷ್ಟೊಂದು ಬೀಳೋಣ ನೀ ಕಿತ್ತೋದ್ ಮಕ್ಳು ನಾನು ಎಕಡೆ ಆಗ್ತಾ ಮಾತಾಡ. ಇದು ಯಾಕೋ ಸರಿ ಬರ್ತಾ ಇಲ್ಲ. ಒಂದೆರಡು ದಿನ ಫೋನ್ ಸ್ವಿಚ್ ಆಫ್ ಮಾಡಿಕ್ಕೋದೀನಿ ಮೇಲೆ ಅನ್ಕೊತೀನಿ. ಹಲೋ ನೀವು ಕರೆ ಮಾಡಿರುವ ಚಂದಾದಾರರು ಫೋನನ್ನು ಸ್ವಿಚ್ ಆಫ್ ಮಾಡಿದ್ದಾರೆ. ನೀವು ಕರೆ ಮಾಡಿರುವ ಚಂದಾದಾರರು ಫೋನನ್ನು ಸ್ವಿಚ್ ಆಫ್ ಮಾಡಿದ್ದಾರೆ. ಏನಂತೆ? ಸ್ವಿಚ್ ಆಫ್ ಅಂತ ಬರ್ತದೆ. ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ನಾ? ಸ್ವಿಚ್ ಆಫ್ ಮಾಡ್ಬಿಟ್ನು. ಹಲೋ ನೀವು ಕರೆ ಮಾಡಿರುವ ಚಂದಾದಾರರು ಫೋನನ್ನು ಸ್ವಿಚ್ ಆಫ್ ಮಾಡಿದ್ದಾರೆ. ಕಿತ್ತೋದ್ ನನ್ನ ಮಗನವನು. ಅವನೆಲ್ಲ ಕಿತ್ತೋದನು, ನೀನು ಕಿತ್ತೋದನು. ಅವನ ಯಾಕತ್ತಾನೆ ಕಿತ್ತೋದನು? ಹೇಳ ನನ್ನ ಮಗನ ಕದ್ರಿ ನನ್ನ ಮಗನಾದ್ರೆ ಕೇಳೋ ನನ್ನ ಮಗನ ನೀನಂತವನ? ಸರಿ ಇವಾಗ ನಡಿಯೋ ಮೂಲಕನ ಎಲ್ಲನ ಮಲ್ಕ
ಎಲ್ಲೋ ನನ್ನ ಹಣೆ ಬರೋ ನನ್ನ ಹಣೆ ಬರೋನೇ ಸುಳ್ಳು ಹೊಟ್ಟೆ ಹೋಗ ಅವನ್ನ ಬುಡಿಯ ಕೆಟ್ಟ ಮಾತ್ರ ಬಂದ್ಬಿಡ್ತಾವ ನೋಡು ನನ್ನ ಮಗನ ನನ್ನ ಕೈಗೆ ಸಿಕ್ಕಬೇಕು ಅವಾಗ ಐತೆ ಅವ್ನ ಗ್ರಾಚಾರ. ಅಣ್ಣ ಏನಂತಣ್ಣ? ಅವನು ಯಾರೋ ಅಜಯ್ ಅಂತೆ, ಅವನಂತೆ ಹೋಗಿ ಇಲ್ದಿದ್ದೆಲ್ಲ ಹೇಳಿರೋದು. ಯಾರದು ಅಜಯ್? ಅಜಯ್ 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 ಹಾಂ, ಜ್ಞಾಪಕ ಬಂತು ನೋಡೋಣ. ಆ ಗಾನವಿ ಅವ್ರ ಮನೆಗೆ ಗಾನವಿ ಅವ್ರ ಅಪ್ಪ ಅಮ್ಮ ಅಂತ ನಾಟಕ ಮಾಡ್ತಾ ಇದ್ರಲ್ಲ, ಅವ್ರ ತಂದೆ ತಾಯಿ ಅಂತ, ಅವ್ರ ಮಗನು ಇವನು. ಅವನಿಗೆ ನಮ್ಮ ಮೇಲೆ ದ್ವೇಷ? ಅಣ್ಣ ಚೆನ್ನಾಗೇ ಇದ್ನಣ್ಣ ನಮ್ಮ ಕೂಡ. ಅವ್ರ ಅಪ್ಪನು ಅಮೇರಿಕನಾಗ ಇರೋದೆಲ್ಲನೂ ಇವನೇ ಹೇಳಿದ್ದು ನಂಗೆ, ಹಿಂಗೆ ಅಮೇರಿಕನಾಗ ಅವನೇ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಸ್ನೇಹ ಅವ್ರು ಹೋದಾಗ ಜೊತೆ ಕರ್ಕೊಂಬ ಅಂತ ಹೇಳಿದ್ದು. ಅಲ್ಲ ಇವನು ಯಾಕೆ ಹಿಂಗೆ ಮಾಡಿದ್ನು? ಅವತ್ತು ಬಂದಿದ್ದಣ್ಣ ನಮ್ಮ ಮನೆಗೆ, ಫೋನ್ ಕಾಂಟ್ಯಾಕ್ಟ್ ಏನಿಲ್ಲ. ಅಲ್ಲ ಇವನು ಯಾಕೆ ಹಿಂಗೆ ಮಾಡಿದ್ನು? ಅವ್ರ ಅಪ್ಪನೂ ಅವ್ರ ಅಮ್ಮನ ಜೈಲು ಕಳಿಸಿದ್ದಕ್ಕೆ ನಾನು ಕಾಪ ಗಿಪ್ಪ ಮಾಡ್ಕೊಂಬಿಟ್ನ ಹಿಂಗೆ ಇದ್ರು ಇರ್ಬೋದಣ್ಣ. ಅವ್ರ ಅಪ್ಪನ ಅವ್ರ ಅಮ್ಮನ ಜೈಲ್ಗೆ ಹೋದ್ಮೇಲೆ ಒಂದ್ಸತಿ ಬಂದು ನನ್ನ ಮಾತಾಡ್ಸ್ಕೊಂಡು ಹೋದ್ನಣ್ಣ ಅವನೇ ಆ ವಿಷಯ ಎಲ್ಲ ಹೇಳಿದ್ದು. ಯಾಕಂತಂದರೆ ಇವನ್ನ ಗಾನ್ವಿಗ ಇವನ್ನ ಮದುವೆ ಮಾಡಬೇಕು ಅಂತ ಅವ್ರ ಅಪ್ಪನ ಅವ್ರ ಅಮ್ಮನ ಆಸೆ ಪಟ್ಟಿದ್ರು. ಗಾನ್ವಿನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಯಾರೋ ಒಬ್ಬ ಅಮ್ಮನ್ನ ಅವನು ಪ್ರೀತಿ ಮಾಡ್ತಾ ಇದ್ದಂತೆ. ಆ ಅಮ್ಮನ್ನ ಕರ್ಕೊಂಬಂದು ಇಟ್ಕೊಂಡವನ. ಆ ಅಮ್ಮನ್ಗೆ ಮದುವೆ ಆಗೈತಂತೆ, ಒಂದು ಮಗುನೂ ಐತಂತೆ. ಗಂಡನ ಮಗುನ ಬಿಟ್ಬಿಟ್ಟು ಇವನ ಜೊತೆಗೆ ಅವಳೆ. ಅದಕ್ಕೆ ಇವನಿಗೆ ಈ ಗಾನ್ವಿನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅಲ್ಲ ಅವ್ರ ಕತೆಗಳೆಲ್ಲ ನಾವು ಕಣ್ಲಪ್ಪ, ನಾವೇನು ಮಾಡಿದ್ರಿ? ನಮ್ಗೆ ಯಾಕೆ ಹಿಂಗೆ ಮಾಡಿದ್ ನೀವು? ಒಂದಲ್ಲ ಒಂದು ದಿವಸ ಸಿಗ್ತಾನಿರೋಣ, ಅವನ್ನ ಕೇಳ್ತೀನಿ. 4 ತಟ್ಟೆ ಕೇಳೋದು ಅವನ್ನ, ಮಾತನಾಗೂ ಹೇಳಲ್ಲ. 4 ತಟ್ಟೆ ಕೇಳೋದು ಅವನ್ನ. ಸರಪ್ಪ, ಬೀರು ಒಬ್ಬಿಗೆ ಆಗೋದೇ ಇಲ್ಲ, ಗ್ಯಾಪ್ ಏನೋ ಇಲ್ಲ. ಸರಿ ನೋಡ್ಕೊಬರ್ತೀನಿ. ಈ ಕಂತ್ರಿ ನನ್ನ ಮಗನ ಹಿಂಗೆ ಮಾಡ್ಬಿಟ್ನಾ? ಸಾರ್ ಅನ್ಕೊಂಡು ಎಷ್ಟು ಚೆನ್ನಾಗಿ ಬರುತ್ತೆ ಇದ್ನ. ಹಾಂ ನೋಡ್ತಾ ಎಂಥ ಕೆಲಸ ಮಾಡ್ಬಿಟ್ನಾ? ಏ ರಾಮ, ಸರಜಮ್ಮ ಬಾಮ. ನಾನು ಓದ್ತಾ ಇದ್ದೀನಿ ಮಲ್ಕಣಕ. ದೇವ್ರು ಒಳ್ಳೇದು ಮಾಡಲಿ. ಇನ್ಮೇಲೆ ನಿನ್ನ ಜಾಗ ಅದೇ. ನಮ್ಮ ಅಣ್ಣನ ಕೇಳಿ ನಿಂಗೆ ಆ ಮನೆ ನಿನ್ನ ಹೆಸ್ರಿಗೆ ಬರ್ಸ್ಕೊಡೋ ಜವಾಬ್ದಾರಿ ನಂದು, ಸರಿನಾ? ಓ ಸರಿ, ಮಾತು ಕೊಟ್ಟಿದ್ಯಾ, ಮಾತು ತಪ್ಪಿದ್ಯಾ ಅಂದರೆ ಅಷ್ಟೇ. ಇಲ್ಲ ಹೋಗಮ್ಮ. ಫೋನ್ಗೆ ಎತ್ಕೊಂಡು ಹೋಗ್ಬೇಡ ಆಮೇಲೆ ಎಲ್ಲ ಶಬ್ದಗಳು ಬರೋಂಗೆ ಅಳಂಗೆ ನಗಂಗೆ ಇಕ್ಬಿಟ್ಟೋತಿದ್ಯಾ? ಇಲ್ಲ ರೇ, ನೀವೇ ಚೆನ್ನಾಗಿ ಹೇಳ್ತೀಯಲ್ಲ. ಯಾವುದೂ ಇಲ್ಲ, ನಾನು ಓದ್ತಾ ಇದ್ದೀನಿ, ನಂಗೆ ಬರ್ತದೆ. ಸರಿ ಹೋಗು. ಅಲ್ಲ ಈ ದೊಡ್ಡವನಾಗಿ ಎಷ್ಟು ದಿನ ಆಯಿತು? ನಿನ್ನೆ ಅಲ್ಲ ಹೋಗಿರೋದು. ಎಲ್ಲೋದ್ನ ಹಾಳಾದವನಿಗೆ ಏನೋ ಕಿತಾಪತಿ ಮಾಡ್ತಾವನ ಹೆಂಗೆ? ಥೂ ತೆರಿಗೆ, ಮಾಡೋದು ಒಂದೊಂದು ಕೆಲಸ ಅಲ್ಲ. ಎಷ್ಟು ಸತಿ ಅಂತ ಬುದ್ಧಿ ಹೇಳೋದು ಹೋಗು. ಇಲ್ಲ ಈ ಸತಿ ಏನಾನ ಒಂದು ಎಡವಟ್ಟು ಮಾಡಿರ್ಬೇಕು. ಹಾನು ಬಾಮ್ಮ ಇಲ್ಲಿ ಬಾ, ನಾನು ಎತ್ಕೊತೀನಿ ಬಾ. ನನ್ನ ಹತ್ರ ಪಚ್ಚ ಬಮ್ಮ, ನನ್ನ ಹತ್ರ ಪಚ್ಚನಲ್ಲ ನೀನು. ನನ್ನ ಮಗು ಜಾಣ ಬಮ್ಮ. ಅಳ್ಬಾರ್ದಮ್ಮ, ಯಾಕೆ ಅಳ್ತಾ ಇರೋದು? ಇನ್ಮೇಲೆ ನೀನು ನನ್ನ ಜೊತೆಗೆ ಮಲ್ಕೊಳ್ಳೋದು. ನನ್ನ ಪಿಳ್ಳಿ ತಮ್ಮ ಇವನು, ನನ್ನ ಪಿಳ್ಳಿ ತಮ್ಮ. ಅಮ್ಮ ನಿಂಗೆ ಏನೇನು ಬೇಕಮ್ಮ? ಅಯ್ಯೋ ಮರ್ತೇ ಹೋಗ್ಬಿಡ್ತೀನಿ ನೋಡಮ್ಮ. ಕಾರ್ ತಗೊಂಬರೋಣ ಅನ್ಕೊಳೋದು ಮರ್ತೇ ಹೋಗೋದು. ಈ ಕೆಲಸ ದಡ ಬುಡಿನಾಗೆ. ಅವರು ಇಲ್ಲ ಇಲ್ಲಿ, ನಾನು ನೋಡ್ಕೊತೀನಿ ನಿನ್ಮೇಲೆ. ಆಮೇನೂ ಇಲ್ಲ, ಸಾವಿತ್ರಮ್ಮನೂ ಇಲ್ಲ. ಎಷ್ಟು ಕೇಳ್ತೈತಮ್ಮ ಇದು? ಪಿಳ್ಳಿ ಬೈಕೊಂಡು ಎಷ್ಟು ಕೇಳ್ತೈತಮ್ಮ ನನ್ನ ಮುದ್ದು ಕಂದನು. ಪಿಳ್ಳಿ ಪಾಪ ನಂಗಂತೈತಾ? ಏನಪ್ಪ ಅಣ್ಣ ತಮ್ಮನ ಏನೋ ಮಾತಾಡ್ತಾ ಇದ್ದೀರಿ? ನಿಮ್ಮ ಅಣ್ಣ ಹತ್ರನೇ ಇರಪ್ಪ, ನಿಮ್ಮ ಅಣ್ಣ ಹತ್ರ ಇರು. ರಾಮ, ಅವ್ನ ಎತ್ಕೊಂಡಿದ್ಯಾ? ಮುಡಿಸ್ಬಿಟ್ಟು ಹೋಗು. ಗುಂಡಜ್ಜಿ ಪಕ್ಕದಾಗ ಮುಡಿಸ್ಬಿಟ್ಟು ಬಂದು ಹೋಗಿ ಮೆತ್ತಿಗೆ ನಿದ್ದೆ ಮಾಡಿಸ್ಬಿಟ್ಟು ಬಾ. ಸರಿನಾ ಸರೋಜಮ್ಮ? ಇಲ್ಲ ಮಲ್ಕೊಂತೀನೋ? ಇಲ್ಲ ಮಲ್ಕೊಂತೀನಿ. ಸರಮ್ಮ, ಸರಿ. ಏನಮ್ಮಜ್ಜಿ? ಅಲ್ಲಪ್ಪ, ಇವತ್ತೇನೋ ಒಳ್ಳೆ ದಿನ ಅಂತೆ. ಒಂದಿಷ್ಟು ಹೂವನ್ನ ತಂದ್ಕೊಡೋದೆ, ಒಂದಿಷ್ಟು ಸೀಟನ್ನ ತಂದ್ಕೊಡೋದೆ, ಇಲ್ಲ ಒಂದು ಸೀರೆನ ತಂದ್ಕೊಡೋದೆ, ಒಂದು ಒಡವೆನ ತಂದ್ಕೊಡೋದೆ. ಬೇಡ ಎಲ್ಲಾರ ಮನೆಗಳಿಗೂ ಎಲ್ಲಾರ್ಗೂ ಏನೇನೋ ತಂದ್ಕೊಟ್ಟವ್. ನಾನು ರಾಮನು ಎಂಟ್ರಕ ಹೂಗಳು ತಂದ್ಕೊಟ್ಟವ್ನಿಷ್ಟು. ಅಯ್ಯ, ಅದ್ರಾಗೆ ಒಂದು ಹೂವು ಎತ್ಕೊಂಡು ಮುಟ್ಕೋ. ಯಾರು ಬೇಡ ಅಂತಂದ್ರು? ಇಲ್ಲ ಕಟ್ಕೊಂಡು ಮುಟ್ಕೋ. ಅವಳಿಗಾದ್ರೆ ಬೇಕಾದ್ರೆ ತಗೊಂಡೋಗಿ ಕೊಡ್ತೀಯಲ್ಲ. ನನಗೇನೇನು ತಂದ್ಕೊಡ್ಬೇಕಂದ್ರೆ ನಿನ್ನ ಕಾಯಿಲೆ. ಇವಾಗ ನಾನು ಯಾಕೆ ಏನು ತಗೊಂಡೋಗಿ ಕೊಟ್ಟಿಲ್ಲ. ಇವಾಗ ನಂಗೆ ಅಷ್ಟು ಪುರ್ಸೊತ್ತಿಲ್ಲ. ನೀನು ನಡಿ ಒಳಕ್ಕೆ. ಆ ಸರೋಜಿನ ಆ ಮನೆಗೆ ಮಲ್ಕೊಂತಾಳಂತೆ, ನಾನು ಹೋಗಿ ಅಲ್ಲೇ ಮಲ್ಕೊಂತೀನಿ. ದೇವ್ರು ಒಳ್ಳೇದು ಮಾಡಿ, ಹೋಗು ಮಲ್ಕೋಗು. ಅಣ್ಣ ಬಾಪಾ ಹೋದ್ರಾ ಇಬ್ರು? ಹೋದ್ರು. ಇವತ್ತೇನು ಸುತ್ತಿಲ್ಲ. ನೋಡೋಣ ಆಗಲಿ ಇನ್ನರಷ್ಟೊತ್ತು. ನೋಡೋಣ ಇಬ್ಬರು ಒಳಗೆ ಅವ್ರೆ. ಫೋನಾಗೆ ನಂಗೇನ ಮಾಡಿದರೆ ತಿಳಿತಾರಲ್ಲ ಇವಾಗ. ಇದೇನೇನಾ? ಯಾರು? ಸರೋಜಮ್ಮ? ಯಾಕಮ್ಮ? ಯಾಕೆ ಅಳ್ತಾ ಇದೆಯಾ ಸರೋಜಮ್ಮ? ಅಣ್ಣ ದೊಡ್ಡವನು ಎಲ್ಲೋಗ್ಬಿಟ್ಟಣ್ಣ.
ಇನ್ನೇನೇನು ಕಿತಾಪತಿ ಮಾಡ್ಬರ್ತಾನೋ ಅಂತ ಅದೊಂದು ಭಯ ಆಗ್ತೈತಲ್ಲ ನನಗೆ. ಏನಣ್ಣ ಮಾಡೋದು? ಲೇದಮ್ಮ, ನಾನು ಅನ್ಕೊಂಬಿಟ್ಟಿದ್ದೀನಿ ಅವನು ಈ ಸತಿ ನನ್ನ ಕಿತಾಪತಿ ಮಾಡೋ ಬಂದವನಂದರೆ ಏನನ್ನ ಒಂದು ಗತಿ ಇಡ್ಸ್ಬಿಡ. ನಾನು ಯಾಕಪ್ಪ ಅಂತ ಕೇಳಲ್ಲ. ಏನಾಯಿತು ನಂಗೆ ಬಲೆ ಅವಮಾನ ಅವನಿಂದ, ದೇವರನಿಗೂ ಬಲೆ ಅವಮಾನ. ಜನ ಅನ್ಕೊಂತಾರೆ ಅಯ್ಯೋ ಅವ್ರಿಗೇನಪ್ಪ ಬೇಕಾದಷ್ಟು ಅದೇ ಅಂತ, ನೆಮ್ಮದಿನೇ ಇಲ್ಲ. ನ್ಯಾಯ ಬೇಕು ನಂಗ, ನ್ಯಾಯ ಬೇಕು. ಇದು ನಂದೇ ಫೈಲು, ಇದು ನಂದೇ ಫೈಲು. ನ್ಯಾಯ ಬೇಕು ನಂಗ. ಅಣ್ಣ, ಇದು ಸರೋಜಮ್ಮನ ಅಂಬುಜಿ ಕೆಲಸ ಅಲ್ಲಣ್ಣ, ಬೇರೆ ಏನು ನಡೀತಾ ಇದಿಲ್ಲ. ಅದೇ ನ್ಯಾಯ ನ್ಯಾಯ ಅಂತ ಏನಂತ ಅರ್ಥ ಆಗ್ತಾ ಇಲ್ಲಲ್ಲ ನಮ್ಗೆ. ಹಾಂ, ಬೇರೆ ಏನೋ ನಡೀತಾ ಇತ್ತು, ಬೆಳಕಾಗಲಿ ಅದ್ರ ಬಗ್ಗೆ ವಿಚಾರಿಸೋಣ. ಹೂನಾ. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಭಗವಂತ ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಮಗೆ ಹಬ್ಬ ಇಲ್ಲ, ಯಾರೋ ತೀರೋಗಿದ್ರು, ಹಂಗಾಗಿ ಹಬ್ಬದ ಕಡೆ ಅಷ್ಟು ಗಮನ ಹೋಗಲಿಲ್ಲ. ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಪರಮಾತ್ಮ ಶಿವ ನಿಮಗೆಲ್ಲ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಯಾಕೋ ಈ ನಡುವೆ ಜಾಸ್ತಿ ಯಾರೂ ವೀಡಿಯೋನೂ ನೋಡ್ತಾ ಇಲ್ಲ. ನಂಗೆ ಹುಷಾರಿಲ್ಲ, ಅದಾಗಿಂದ ಗಮನಿಸ್ತಾನೆ ಇದ್ದೀನಿ. ಜಾಸ್ತಿ ಯಾರೂ ವೀಡಿಯೋನೂ ನೋಡಲ್ಲ, ಕಮೆಂಟು ಮಾಡಲ್ಲ. ಸಬ್ಸ್ಕ್ರೈಬರ್ ಅಂತೂ ಇಲ್ಲೇ ಇಲ್ಲ ಬಿಡ್ರಿ. ದಯವಿಟ್ಟು ಚಾನಲ್ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.